ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಸೊ ಈ ಬೇಸಿಗೆ ಮಳೆ ಅದರ ನಡುವೆ ಈಗ ತುಂಬ ಕುತೂಹಲಕಾರಿಯಾಗಿರುವಂತಹ ವಿಚಾರ ಅಂದರೆ IPL ಹಂಗಾಮ. ಸೊ ಈಗಾಗಲೇ IPL ಬಹುತೇಕ ಅಂತ್ಯಕ್ಕೆ ಬಂದಿದೆ. ಅದರ ನಡುವೆ ಕೂಡ ಈಗ ಬ್ಯಾಕ್ ಟು ಬ್ಯಾಕ್ 4 ಗೆಲುವುಗಳನ್ನು ದಾಖಲಿಸಿರುವಂತಹ RCB ಅಭಿಮಾನಿಗಳಲ್ಲಿ ಒಂದು ಕುತೂಹಲ ಮನೆ ಮಾಡಿರುವಂಥದ್ದು. ಏನು ಸತತ 6 ಸೋಲುಗಳ ನಂತರ ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ದಾಖಲಿಸ್ತಿರುವಂತಹ RCB ನಿಜವಾಗ್ಲೂ 2024ರ ಒಂದು ಪ್ಲೇ ಆಫ್ಗೆ ಹೋಗ್ತಾರಾ ಇಲ್ವಾ, ಈ ತರದ ಒಂದಷ್ಟು ಲೆಕ್ಕಾಚಾರಗಳು ಈಗಾಗಲೇ ಇರುವಂಥದ್ದು. ಅದರಲ್ಲೂ ಇದಕ್ಕೆಲ್ಲದಕ್ಕೂ ಮೊದಲು ನಿನ್ನೆಯ ಒಂದು ಪಂಜಾಬ್ನ ವಿರುದ್ಧ ನಡೆದಂತಹ ಪಂದ್ಯಗಳ ವಿಚಾರವಾಗಿ ಮಾತಾಡೋದಾದ್ರೆ ನಿಜಕ್ಕೂ ಕೂಡ ನಿನ್ನೆಯ ಒಂದು ಅದ್ಭುತವಾದಂತಹ ಮ್ಯಾಚ್ ಅಂತಾನೆ ಅನ್ಬೋದು. ಈ ಮ್ಯಾಚ್ ಅನ್ನ ನೋಡಿದಂತಹ RCB ಅಭಿಮಾನಿಗಳು ಏನಾಗಿತ್ತಪ್ಪ ನಮ್ಮ RCB ಆಟಗಾರರಿಗೆ, ಆರಂಭದಲ್ಲಿ ಈ ರೀತಿಯಾದಂತಹ ಆಟವನ್ನು ಅವರು ಆಡಿದ್ದೇ ಆಗಿದ್ರೆ ನಾವು ಇಷ್ಟೊತ್ತಿಗಾಗಲೇ ಒಂದು ಟೇಬಲ್ ಟಾಪಲ್ಲಿ ಇರ್ತಿದ್ವಿ. ಯಾರ ತಂಡದ ಒಂದು ನೆರವು ಇಲ್ಲದ ರೀತಿಯಲ್ಲಿ ನಾವು ಸಲೀಸಾಗಿ ಪ್ಲೇ ಆಫ್ಗೆ ಹೋಗ್ತಿದ್ವಲ್ಲ ಅನ್ನುವಂಥ ಲೆಕ್ಕಾಚಾರವನ್ನ RCB ಅಭಿಮಾನಿಗಳು ಆಗ್ತಿರುವಂಥದ್ದು. ಅಷ್ಟು ಸೊಗಸಾದಂತಹ ಒಂದು ಅದ್ಭುತ ಪಂದ್ಯ ನಿನ್ನೆ ಪಂಜಾಬ್ ಮತ್ತು RCB ನಡುವೆ ಇತ್ತು. ಅದರಲ್ಲೂ ಬೆಂಗಳೂರಿನ ಅದು ಪಂದ್ಯ ಧರ್ಮಶಾಲಾದಲ್ಲಿ ಏನು ಇಂಡಿಯಾದ ಒಂದು ಸುಂದರವಾದಂತಹ ಕ್ರೀಡಾಂಗಣ ಅಂತಾನೆ ಖ್ಯಾತಿಯಾಗಿರುವಂತಹ ಧರ್ಮಶಾಲಾದಲ್ಲಿ ನಡೆದ ಆ ಒಂದು ಪಂದ್ಯದಲ್ಲಿ ಅದ್ಭುತವಾದಂತಹ ಒಂದು ಆಟ ನಮ್ಮ RCBಯ ಬ್ಯಾಟ್ಸ್ಮನ್ಗಳಿಂದ ಮತ್ತೆ ಬೌಲರ್ ಎರಡೂ ಕಡೆಯಿಂದನೂ ಕೂಡ ಬಂತು. ಅದರಲ್ಲೂ ಕೂಡ ಯಾಕೆ ಕೊಹ್ಲಿ ಅವ್ರನ್ನ ಕಿಂಗ್ ಅಂತಾರೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ವಿರಾಟ್ ಕೊಹ್ಲಿ. ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ಕೊಹ್ಲಿಯ ಆಟವನ್ನು RCB ಅಭಿಮಾನಿಗಳು ನಿನ್ನೆ ಎಂಜಾಯ್ ಮಾಡಿದ್ರು ಅನ್ಬೋದು. ಅದರಲ್ಲೂ ಮೊದಲು ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದಂತಹ RCB ಅದ್ಭುತವಾದಂತಹ ಒಂದು ಓಪನಿಂಗ್ ಸಿಗಲಿಲ್ಲ ಅಂದ್ರೂ ಕೂಡ RCB ಒಂದು ದೊಡ್ಡ ಟಾರ್ಗೆಟ್ ಅನ್ನ ಪಂಜಾಬ್ ತಂಡಕ್ಕೆ ನೀಡಿತ್ತು. 240ಕ್ಕೂ ಹೆಚ್ಚು ಒಂದು ಮೊತ್ತವನ್ನ ಚೇಸ್ ಮಾಡುವ ಒಂದು ದೊಡ್ಡ ಟಾರ್ಗೆಟ್ ಅನ್ನ ಪಂಜಾಬ್ ತಂಡಕ್ಕೆ RCB ನೀಡಿತ್ತು. ಅದರಲ್ಲಿ ಅದ್ಭುತವಾದಂತಹ ಒಂದು ಆಟ ಆಡಿದ್ದು ನಮ್ಮ ವಿರಾಟ್ ಕೊಹ್ಲಿ ಅಂತಾನೆ ಅನ್ಬೋದು. 46 ಬಾಲ್ಗಳಲ್ಲಿ ಅದ್ಭುತವಾದಂತಹ ಒಂದು 92 ರನ್ಗಳನ್ನು ಸಿಡಿಸಿದಂತಹ ವಿರಾಟ್ ಕೊಹ್ಲಿ RCBಯ ಒಂದು ಬೃಹತ್ ಮೊತ್ತಕ್ಕೆ ಅವರು ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟರು. ಅದಾದ ನಂತರ ಅಗೈನ್ ರಜತ್ ಪಾಟೀದಾರ್ ಅವರ ಒಂದು ಬಿರುಸಿನ ಆಟ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಅವರ ಒಂದು ಇನ್ನಿಂಗ್ಸ್ ಏನಿತ್ತು ಅದು ಅದ್ಭುತವಾಗಿತ್ತು. ಇನ್ನು ಕೊನೆಯಲ್ಲಿ ಬಂದಂತಹ DK ಅವರು ತಮ್ಮ ಹೊಡಿ ಆಟವನ್ನು ಇಲ್ಲೂ ಕೂಡ ಮುಂದುವರಿಸಿದ್ರು. ಕೊನೆಯಲ್ಲಿ ಅವರ ಕಾಣಿಕೆ ಏನಿತ್ತು ಆ ಕಾಣಿಕೆ ತಂಡಕ್ಕೆ ಅಮೂಲ್ಯವಾಗಿತ್ತು ಅಂತಾನೆ ಹೇಳ್ಬೋದು. ಸೊ ಅದರ ಜೊತೆಗೆ ಬ್ಯಾಟಿಂಗ್ ಮುಗಿಸಿ ಬೌಲಿಂಗ್ ಬಂದಾಗಲೂ ಕೂಡ RCB ಬೌಲರ್ಗಳು ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು. ಒಂದು ಪ್ಲೇ ಆಫ್ ನಲ್ಲಿ ಒಂದು ಪವರ್ ಪ್ಲೇ ನಲ್ಲಿ ಅವರ ಬೌಲಿಂಗು ಒಂದು ಚೂರು ಲಯ ತಪ್ಪಿದ್ರು ಕೂಡ ರನ್ಗಳನ್ನು ಬಿಟ್ಟುಕೊಟ್ರು ಕೂಡ ನಮಗೆ ಬೇಕಾದಂತಹ ಅತ್ಯಮೂಲ್ಯ ವಿಕೆಟ್ಗಳನ್ನು RCB ಬೌಲರ್ಗಳು ಆ ಪ್ಲೇ ಆಫ್ ಹಂತದಲ್ಲೇ ತೆಗೆದುಕೊಟ್ಟದ್ದು. ಅದರ ಜೊತೆಗೆ ಪಂದ್ಯದ ತಿರುವನ್ನ ನಿಜವಾಗ್ಲೂ ಕೂಡ ಬದಲಿಸಿದ್ದು ವಿರಾಟ್ ಕೊಹ್ಲಿ ಅವರು ಒಂದು ಚುರುಕಾದ ಒಂದು ಚಿರತೆಯ ಹಾಗೆ ಓಡ್ ಬಂದು ಒಂದು ಅದ್ಭುತ ರನ್ಔಟ್ ಮಾಡ್ತಾರೆ ಶಶಾಂಕ್ ಸಿಂಗ್ ಅವ್ರದ್ದು. ಆ ಒಂದು ರನ್ಔಟ್ ಒಂದು ಪಂದ್ಯದ ಗತಿಯನ್ನೇ ಬದಲಿಸಿತು. ಅದರ ನಡುವೆ ಕೂಡ ಕಿಂಗ್ ಕೊಹ್ಲಿ ಒಂದು ಕ್ರೀಡಾಂಗಣದಲ್ಲಿ ಅಭಿಮಾನಿಗಳನ್ನ ಏನಕ್ಕೆ ರಂಜಿಸ್ತಾರೆ ಅನ್ನೋದಕ್ಕೆ ಒಂದು ನಿನ್ನೆ ಕೂಡ ನಡೆದಂತಹ ಒಂದು ವಿಚಾರ, ಒಂದು ಘಟನೆ ನಿಜಕ್ಕೂ ಕೂಡ RCB ಅಭಿಮಾನಿಗಳಲ್ಲಿ ಒಂದು ರೋಮಾಂಚಕಾರಿಯಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ರೌಲಿ ರಾಸ್ ಅವರು ಅದ್ಭುತವಾದಂತಹ ಒಂದು ಬ್ಯಾಟಿಂಗ್ ಅನ್ನು ಆಡಿ ಒಂದು ಕೇವಲ 22 ಬಾಲ್ಗಳಲ್ಲಿ ಒಂದು 50ಯನ್ನು ಬಾರಿಸಿ ಅವರು ಒಂದು ಆಕ್ಷನ್ ಅನ್ನ ಕೊಡ್ತಾರೆ. ಆ ಆಕ್ಷನ್ ಆದ ನಂತರವೇ ಮರುಬಾಲ್ನಲ್ಲೇ ಅವರು ಬಡಿ ಆಟಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಕರಣ್ ಶರ್ಮಾ ಅವರ ಬೌಲಿಂಗ್ ನಲ್ಲಿ ಒಂದು ಕ್ಯಾಚ್ ಅನ್ನು ಕೊಟ್ಟು ಹೋಗ್ತಾರೆ. ಅದಾದ ನಂತರ ಕೊಹ್ಲಿ ಅವರ ಒಂದು ರಿಯಾಕ್ಷನ್ ನಿಜವಾಗ್ಲೂ ಕೂಡ RCB ಅಭಿಮಾನಿಗಳಲ್ಲಿ ಒಂದು ಹುಚ್ಚೆದ್ದು ಕುಣಿಸಿತು. ಅದರ ಜೊತೆಗೆ ರೌಲಿ ರಾಸ್ ಅವರ ಏಟಿಗೆ ಇದು ನಮ್ಮ ಕಿಂಗ್ ಕೊಹ್ಲಿಯ ಎದುರೇಟು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಪಂದ್ಯವನ್ನು RCB ಅಭಿಮಾನಿಗಳು ಬಹಳ ಸಂತೋಷದಿಂದಲೇ ಎಂಜಾಯ್ ಮಾಡಿದ್ರು. ಸೊ ಈ ಎಲ್ಲ ಪಂದ್ಯಗಳ ನಂತರ ಏನು ಪಂದ್ಯದ ಅತ್ಯಮೂಲ್ಯವಾದಂಥ 2 ಅಂಕಗಳು RCB ಖಾತೆಗೆ ಬಿದ್ದರೂ ಕೂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ ಯಾವುದೇ ಆದಂತಹ ಬದಲಾವಣೆ ಕಾಣಿಸಿಲ್ಲ. ಏನಕ್ಕೆ ಈಗಾಗಲೇ 12 ಪಂದ್ಯಗಳನ್ನು ಆಡಿರುವಂತಹ RCB ಅಕೌಂಟ್ ನಲ್ಲಿ ಇರುವಂತದ್ದು ಕೇವಲ 10 ಅಂಕಗಳು. ಸೊ ಅದರ ಜೊತೆಗೆ ಆ ಒಂದು ನೆಟ್ ರನ್ ರೇಟ್ ಏನಿತ್ತು ತುಂಬಾ ಕೆಳಮಟ್ಟದಲ್ಲಿತ್ತು. ನಿನ್ನೆಯ ಒಂದು ಪಂದ್ಯದಲ್ಲಿ RCBಗೆ ಅತ್ಯಮೂಲ್ಯ 2 ಅಂಕಗಳ ಜೊತೆಗೆ ಅವರ ನೆಟ್ ರನ್ ರೇಟ್ ಕೂಡ ಒಂದು ಅದ್ಭುತವಾದಂತಹ ಒಂದು ಹಂತವನ್ನು ತಲುಪಿರೋದ್ರಿಂದ RCB ಅಭಿಮಾನಿಗಳಲ್ಲಿ
ಒಂದು ನಿರೀಕ್ಷೆ ಮತ್ತು ಒಂದು ಅವ್ರು ಏನು ಕಾತರದಿಂದ ಕಾಯ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇನ್ನೂ ನಮಗೆ RCB ಆ ಪ್ಲೇ ಆಫ್ ನಲ್ಲಿ ಆಡ್ತಾರೆ, ಆ ಒಂದು ನಿರೀಕ್ಷೆ, ಆ ಒಂದು ಭರವಸೆಯಲ್ಲಿ ಒಂದು ಫಿಂಗರ್ನ ಕ್ರಾಸ್ ಮಾಡ್ಕೊಂಡು ಅವರ ಅಭಿಮಾನಿಗಳು ಕಾಯುವಂತ ಒಂದು ವಾತಾವರಣವನ್ನ ನಿನ್ನೆಯ ಪಂದ್ಯ ಸೃಷ್ಟಿ ಮಾಡಿದೆ ಅಂತ ಅನ್ಬೋದು. ಇನ್ನು ಸದ್ಯಕ್ಕೆ ಈಗ RCBಗೆ ಒಂದು ಬಿಸಿ ತುಪ್ಪ ಆಗಿರುವಂತದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಅಂತಾನೆ ಅನ್ಬೋದು. ಚೆನ್ನೈ ಬೆಂಗಳೂರು ಮ್ಯಾಚ್ ಅಂದ್ರೆ ಯಾವಾಗ್ಲೂ ಕೂಡ ಜಿದ್ದಿ ಆಗಿರುತ್ತೆ. ಈಗ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ಬೆಂಗಳೂರಿಗೆ ಕಂಟಕವಾಗಿರುವಂತಹ ತಂಡ ಅಂದ್ರೆ ಚೆನ್ನೈ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಈಗಾಗಲೇ 4ನೇ ಸ್ಥಾನಕ್ಕೆ ಆಗಿ ಒಂದು 3 ತಂಡಗಳ ಒಂದು ಹೋರಾಟ ನಡೀತಾ ಇರುವಂತದ್ದು. ಆ 4 ತಂಡಗಳು ಒಂದು ಚೆನ್ನೈ ಇರ್ಬೋದು, GT ಇರ್ಬೋದು, LSG ಇರ್ಬೋದು, DC ಮತ್ತೆ RCB, ಈ 4 ಪಂದ್ಯಗಳು, ಈ 4 ತಂಡಗಳು ಕೂಡ ಒಂದು ಸ್ಥಾನಕ್ಕಾಗಿ ಒಂದು ಪೈಪೋಟಿ ಮಾಡ್ತಿರುವಂತದ್ದು. ಈಗಾಗಲೇ 3 ತಂಡಗಳು ಬಹುತೇಕ ಒಂದು ಪ್ಲೇ ಆಫ್ ಹೋಗುವಂತಹ ರೇಸ್ ನಲ್ಲಿ ಖಚಿತವಾಗಿದೆ ಎಂಬುದು. ಒಂದು RR, ಒಂದು ಜೊತೆಗೆ KKR ಮತ್ತು SRH, ಈ 3 ತಂಡಗಳು ಅವರ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಅದರ ನಡುವೆ ಈಗ ಈ ಒಂದು ಸ್ಥಾನಕ್ಕೆ ಯಾರು ಹೋಗ್ತಾರೆ, ಈ ಒಂದೇ ಒಂದು ಜಾಗಕ್ಕೆ ಯಾವ ತಂಡ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಅಧಿಕವಾಗಿ ಚಾನ್ಸ್ ಇರುವಂತಹ ಒಂದು ಪಂದ್ಯ ಅಥವಾ ಒಂದು ತಂಡ ಅಂತಂದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್. ಈಗಾಗಲೇ LSG, DC ಮತ್ತು RCB ಏನು 3 ತಂಡಗಳು ಕೂಡ 12 ಪಂದ್ಯಗಳನ್ನಾಡಿ 10 ಅಂಕದಲ್ಲಿ 12 ಅಂಕದಲ್ಲಿ ಇದ್ರೆ ಕೇವಲ 11 ಪಂದ್ಯವನ್ನು ಆಡಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಈಗಾಗಲೇ 12 ಅಂಕಗಳ ಜೊತೆಗೆ ಒಂದು ಉತ್ತಮ ರನ್ ರೇಟ್ ನಲ್ಲಿ 4ನೇ ಸ್ಥಾನದಲ್ಲಿದೆ. ಉಳಿದಿರುವಂತಹ 3 ಪಂದ್ಯಗಳಲ್ಲಿ ಕೂಡ ಚೆನ್ನೈ ಏನಾದ್ರೂ 2 ಪಂದ್ಯಗಳನ್ನು ಸೋತು 1 ಪಂದ್ಯವನ್ನು ಗೆದ್ರೆ ಅವರ ಅಂಕ ಒಂದು 14ಕ್ಕೆ ಬರುತ್ತೆ. ಇದರ ಜೊತೆಗೆ ಅವರ ನೆಟ್ ರನ್ ರೇಟ್ ಅನ್ನು ಕೂಡ ಏರುಪೇರಾಗುತ್ತೆ. ಈ ಒಂದು ನಡುವೆ, ಇದರ ಒಂದು ನಡುವೆ ಕೂಡ ಅದೇ ರೀತಿಯಾಗಿ LSG ನಮ್ಮ ಕನ್ನಡಿಗ ರಾಹುಲ್ ನೇತೃತ್ವದ ಲಕ್ನೋ ಸೂಪರ್ ಕಿಂಗ್ಸ್ ಏನಿದೆ ಆ ಒಂದು ತಂಡ ಕೂಡ ಉಳಿದಿರುವಂತಹ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಸೋಲಬೇಕು, ಮತ್ತೊಂದು ಪಂದ್ಯವನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕಿಂತ ಅವರ ಒಂದು ರನ್ ರೇಟ್ ಉತ್ತಮ ಆಗುವಂತಹ ಒಂದು ದೊಡ್ಡ ಮಟ್ಟದ ಒಂದು ದೊಡ್ಡ ಗೆಲುವು ಆ ಪಂದ್ಯಕ್ಕೆ ಸಿಗಬಾರದು. ಅದೇ ರೀತಿಯ ಲೆಕ್ಕಾಚಾರ ಇರುವಂತದ್ದು DC ಅವರು ಕೂಡ ಉಳಿದಿರುವಂತಹ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಸೋತು 1 ಪಂದ್ಯವನ್ನು ಗೆದ್ದಿದ್ದೆ ಆದ್ರೆ RCBಗೆ ಕೊನೆಯ ಹಂತದವರೆಗೂ ಕೂಡ ಪ್ಲೇ ಆಫ್ ನ ಒಂದು ಬಾಗಿಲು ಓಪನ್ ಇರುತ್ತೆ ಎಂಬುದು ಖುಷಿಯ ವಿಚಾರ. ಅಂತಂದ್ರೆ ಚೆನ್ನೈ ಇವತ್ತಿನ ಒಂದು ಪಂದ್ಯದಲ್ಲಿ ಕೂಡ ಒಂದು ಮ್ಯಾಚ್ ಆಡ್ತಿದೆ GT ವಿರುದ್ಧ. ಈ ಒಂದು ಪಂದ್ಯದಲ್ಲಿ ಏನಾದರೂ GT ಚೆನ್ನೈನವರಿಗೆ ಒಂದು ಸೋಲಿನ ರುಚಿಯನ್ನು ತೋರಿಸಿದ್ದೆ ಆದರೆ ಒಂದು ಮುಂದಿನ ಪಂದ್ಯದಲ್ಲಿ ಚೆನ್ನೈ ಗೆದ್ರೂ ಕೂಡ ಕೊನೆಯ ಪಂದ್ಯ ಏನು ಮೇ 18ಕ್ಕೆ ಚೆನ್ನೈಗೆ ಇರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ RCBಯ ಒಂದು ಎದುರು. ಈ ಒಂದು ಪಂದ್ಯದಲ್ಲಿ ಏನಾದರೂ RCB ಈ ಹಿಂದಿನ ಸೋಲಿನ ಒಂದು ರಿವೆಂಜ್ ಏನಾದರೂ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತೆಗೆದುಕೊಂಡು ಸೊ ಆ ಒಂದು ರಿವೆಂಜ್ ನ ತೀರಿಸಿಕೊಂಡು ದೊಡ್ಡ ಮೊತ್ತದ ಒಂದು ಬೃಹತ್ ಟಾರ್ಗೆಟ್ ಕೊಡುವ ಮುಖಾಂತರ ಅಥವಾ ಒಂದು ಅವರು ಚೆನ್ನೈಯವರು ಏನ್ ಟಾರ್ಗೆಟ್ ಕೊಡ್ತಾರೆ ಅದನ್ನ ಒಂದು ಅತಿ ಬೇಗ ಒಂದು ಒಳ್ಳೆ ಉತ್ತಮ ರನ್ ರೇಟ್ ನಲ್ಲಿ ಪಂದ್ಯವನ್ನು ಚೇಸ್ ಮಾಡಿದ್ದೆ. ಆದರೆ ಖಂಡಿತವಾಗ್ಲೂ 2024ರ ಪ್ಲೇ ಆಫ್ ನಲ್ಲಿ ನಮ್ಮ RCBಯ ತಂಡವನ್ನು ನಾವು ನೋಡಬಹುದು. ಅದರ ಜೊತೆಗೆ DC ಕೂಡ ಒಂದು ಪಂದ್ಯವನ್ನು ಸೋಲ್ಬೇಕು, LSG ಕೂಡ ಒಂದು ಪಂದ್ಯವನ್ನು ಸೋಲ್ಬೇಕು. ಈ ಎಲ್ಲಾ ಲೆಕ್ಕಾಚಾರವನ್ನು ಈಗ ಹಾಕುವ ಮುಖಾಂತರ RCB ಅಭಿಮಾನಿಗಳು ಚೆನ್ನೈ ಸೋಲ್ಲಿ, LSG ಸೋಲ್ಲಿ, DC ಸೋಲ್ಲಿ, ಆದ್ರೆ ನಮ್ಮ RCB 2ಕ್ಕೆ 2 ಪಂದ್ಯಗಳನ್ನು ಗೆಲ್ಲಿ ಶಿವ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ದೇವರನ್ನ ಮೊರೆ ಹೋಗಿದ್ದಾರೆ. ಅದರ ಜೊತೆಗೆ RCBಗೆ ಮತ್ತೊಂದು ಕಂಟಕ ಅಂದ್ರೆ ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಸುರಿತಿರುವಂತಹ ಒಂದು ಮಳೆ ಅಂತ ಅನ್ಬೋದು. ಏನಕ್ಕೆ ಬೆಂಗಳೂರಿನಲ್ಲಿ ಇರುವಂತಹ ಒಂದು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಏನಾದರೂ ಮಳೆ ಬಂದು ಆ ಒಂದು ಪಂದ್ಯದಲ್ಲಿ ಏನಾದರೂ ಪಾಯಿಂಟ್ಸ್ ಹಂಚಿಕೆ ಆದಂತ ಸಂದರ್ಭದಲ್ಲಿ ಒಂದು ಪಂದ್ಯವನ್ನು ಬೆಂಗಳೂರು ಗೆದ್ದು ಆ ಒಂದು ಪಂದ್ಯ ಡ್ರಾ ಆದಂತ ಸಂದರ್ಭದಲ್ಲಿ ಬೆಂಗಳೂರಿನ ಖಾತೆಯಲ್ಲಿ ಕೇವಲ 13 ಅಂಕಗಳಿರ್ತವೆ. ಆಗ ಯಾವ ತಂಡ 14 ಅಂಕದಲ್ಲಿ ಜೊತೆಗೆ ಉತ್ತಮ ರನ್ ರೇಟ್ ಹೊಂದಿರುತ್ತೆ ಆ ಒಂದು ತಂಡ ಸಲೀಸಾಗಿ ಪ್ಲೇ ಆಫ್ಗೆ ಹೋಗುತ್ತೆ. ಸೊ ಈ ಎಲ್ಲಾ ಲೆಕ್ಕಾಚಾರದಲ್ಲಿ ಇವತ್ತಿನ GT ಮತ್ತು ಚೆನ್ನೈನ ಪಂದ್ಯದಲ್ಲಿ ಈ ಯಾರಿಗೆ ಗೆಲುವು ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ RCB ಅಭಿಮಾನಿಗಳು ನಮ್ಮ ತಂಡ ಗೆಲುವಿನ ಜೊತೆಗೆ ಬೇರೆ ತಂಡಗಳು ಕೂಡ ಅದರಲ್ಲೂ ಚೆನ್ನೈ, LSG ಮತ್ತು DC ಈ ತಂಡಗಳು ಮುಂದಿನ ಎಲ್ಲಾ ಪಂದ್ಯಗಳಲ್ಲಿ ಸೋಲಲಿ ಶಿವ ಅನ್ನುವಂತ ನಿಟ್ಟಿನಲ್ಲಿ ಅವರು ಆಕಾಶದ ಕಡೆ ಮುಖ ಮಾಡ್ಕೊಂಡು ಕಾಯ್ತಾ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಆದ್ರೆ ಎಲ್ಲದಕ್ಕೂ ಈ ಒಂದು ಪ್ಲೇ ಆಫ್ ನ ಅಂತ ಏನಿದೆ ಅದರ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಮೇ 18ರವರೆಗೂ ಕೂಡ
ಕಾಯಲೇಬೇಕಾದಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಸೊ ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ನ ಒಂದು ವಿಶೇಷವಾದಂತಹ ವಿಚಾರವಾಗಿತ್ತು. ನಾಳೆ ಕೂಡ ಇದೇ ರೀತಿಯಾದಂಥ ಒಂದು ಸ್ಪೆಷಲ್ ಕಂಟೆಂಟ್ ಮುಖಾಂತರ ನಾವು ಡಿಜಿಟಲ್ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.